ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೈದಾ ಬರ್ಫಿ. ಅದನ್ನು ನಾನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ನಾವು ಮಾಡೋಣ ಮೈದಾ ಬರ್ಫಿ. ಅದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಒಂದು ಬಟ್ಲಲ್ಲಿ ಮೈದಾ ಹಿಟ್ಟು ತೆಗೆದಿಟ್ಕೊಳ್ಳೋಣ. ಆಮೇಲೆ ಇನ್ನೊಂದು ಬಟ್ಲಲ್ಲಿ ಶುಗರ್ ತಗೊಳ್ಳೋಣ, ಅದನ್ನು ಪೌಡ್ರು ಮಾಡೋಣ. ಓಕೆನಾ? ಒಂದು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶುಗರ್ ಪೌಡ್ರು ನೋಡಿ, ಈಗ ರೆಡಿ ಆಯಿತು. ಶುಗರ್ ಪೌಡ್ರು ರೆಡಿ ಆಯಿತು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಒಂದು ಬಾಣಲಿಲಿ ತುಪ್ಪ ಹಾಕ್ಕೊಳ್ಳಿ, 3 ಸ್ಪೂನ್. ನಿಮಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನ್ ನೀವು ಹಾಕ್ಕೋಬೋದು. ಓಕೆ, 3 ಸ್ಪೂನ್ ತುಪ್ಪ. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಹೊತ್ತು ಬಿಡೋಣ, ಅಂದರೆ ಒಂದು 2 ಮಿನಿಟ್ಸ್ ಅದು ಇದಾಗಲಿ. ಓಕೆ, ಈಗ ನೋಡಿ ಆಯಿತು. ಈಗ ಆಗಲೇ ತೆಗೆದಿಟ್ಟಿದ್ವಲ್ಲ ಮೈದಾ, ಅದನ್ನು ಅದಕ್ಕೆ ಆ್ಯಡ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಇದೆ ಹಾಕ್ಕೊಂಡು ಆಮೇಲೆ ಅದನ್ನು ಮಿಕ್ಸ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಕೈ ಬಿಡದಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು, ಯಾಕಂದರೆ ಅದು ತಳ ಹತ್ತಬಾರ್ದು, ಸೀಬಾರ್ದು. ಓಕೆ, ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಫ್ರೆಂಡ್ಸ್, ಅದನ್ನ ಬಿಡಬಾರ್ದು. ನೋಡಿ ಈ ಥರ. ಈಗ ಅದು ಗಂಟಿಲ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಬರಬೇಕು. ನೋಡಿ ಈ ಥರ. ಈಗ ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದನ್ನು ಒಂದು ತಟ್ಟೆಗೆ ತಗೊಳ್ಳೋಣ. ಓಕೆ, ತಟ್ಟೆಗೆ ತೆಗ್ದಿಡೋಣ. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಸೇರಿಸ್ಬಿಟ್ಟೆ, ನೀವು ಆ ಥರ ಮಾಡಬೇಡಿ. ಓಕೆ, ನೋಡಿ ಈ ಥರ. ಇವಾಗ ಮಿತ್ಕೊಳ್ಳೋಣ. ನೋಡಿ ಚೆನ್ನಾಗಿ ಈ ಥರ ಮಿತ್ಕೊಳ್ತಾ ಬರೋಣ. ಆಮೇಲೆ ಆಗಲೇ ಮಾಡಿದ್ವಲ್ಲ ಶುಗರ್ ಪೌಡ್ರು, ಅದನ್ನು ಆ್ಯಡ್ ಮಾಡೋಣ. ಓಕೆ, ನೋಡಿ ಈ ಥರ ಆ್ಯಡ್ ಮಾಡ್ಕೊಳ್ತಾ ಬರೋಣ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಮಿಕ್ಸ್ ಮಾಡಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಮಿತ್ಕೊಳ್ತಾ ಬರಬೇಕು. ಸಾಫ್ಟಾಗೆ ಬರಬೇಕು ಅದು ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡಿ ಈ ಥರ ಸಾಫ್ಟಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ? ಓಕೆ, ಈಗ ರೆಡಿ ಆಯಿತು. ಇದಕ್ಕೆ ಈಗ ಒಂದು ಪ್ಲೇಟ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಓಕೆನಾ? ನಿಮ್ಗೆ ಏನು ಅನಿಸುತ್ತೋ ನೀವು ಅದನ್ನ ಹಾಕ್ಕೊಳ್ಳಿ. ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಅಂದರೆ ತುಪ್ಪ ಹಾಕ್ಕೊಳ್ಳಿ. ಓಕೆನಾ? ಈಗ ಚೆನ್ನಾಗಿ ಪ್ಲೇಟಿಗೆ ಹಚ್ಕೊಳ್ಳೋಣ. ನೋಡಿ ಈ ಥರ ಪ್ಲೇಟಿಗೆ ಹಚ್ಕೊಂಡು ಈಗ ಅದು ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಅದ್ರ ಕೆಳಗಡೆ ಡ್ರೈ ಫ್ರೂಟ್ಸ್ ಆದರೂ ಆ್ಯಡ್ ಮಾಡಿ, ನಿಮಗೆ ಬೇಕು ಅಂದರೆ. ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಓಕೆ, ನೋಡಿ ಈ ಥರ ಪ್ಲೇಟ್ ತುಂಬ ಇದು ಮಾಡಬೇಕು, ಆಯಿತಾ? ಈ ಥರ ಚೆನ್ನಾಗೆ ಮಾಡ್ಕೊತಾ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ರೆಡಿ ಆಯಿತು. ಇದನ್ನು ನಾವು ಒಂದು 10-15 ನಿಮಿಷ ಎತ್ತಿಡೋಣ. ಓಕೆ ಫ್ರೆಂಡ್ಸ್, ಓಕೆ ಈಗ ನೋಡಿ ರೆಡಿ ಆಯಿತು. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಮನೇಲಿ. ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊತಾ ಬರೋಣ. ಓಕೆ, ನೋಡಿ ನಾನು ಈ ಥರ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಸಾಫ್ಟಾಗಿ. ನಿಜ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೀವು ಟ್ರೈ ಮಾಡಿ, ನಿಜವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಓಕೆನಾ? ಮಾಡ್ಕೊಂಡು ತಿನ್ನಿ. ಓಕೆ, ನಾವೊಂದು ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಸೂಪರಾಗಿದೆ. ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಓಕೆ, ಬಾಯ್.